ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ, ಬನ್ನಿ ಆರೋಗ್ಯಕರವಾದ ಜ್ಯೂಸ್ಗಳ ಬಗ್ಗೆ, ಪಾನೀಯಗಳ ಬಗ್ಗೆ ನೋಡುವುದಾದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು ABC ಜ್ಯೂಸ್, ಫ್ರೂಟ್ ಜ್ಯೂಸ್, ವೆಜಿಟಬಲ್ ಜ್ಯೂಸ್ಗಳನ್ನು ನೋಡಿದ್ದೀರಿ. ABC ಅಂದ್ರೆ ಎ ಅಂದ್ರೆ ಆಪಲ್, ಬಿ ಅಂದ್ರೆ ಬೀಟ್ರೂಟ್, ಸಿ ಅಂದ್ರೆ ಕ್ಯಾರೆಟ್. ಈ ರೀತಿ ಹಲವಾರು ಜ್ಯೂಸ್ಗಳಿರ್ತವೆ. ಆದರೆ ಇದು ಹಣ್ಣು ಅಲ್ಲ, ತರಕಾರಿನೂ ಅಲ್ಲ, ಗ್ರೀನ್ ಕಲರ್ ಇದೆ. ಹಾಗಾದರೆ ಯಾವ ಜ್ಯೂಸ್ ಇರಬಹುದು? ಹಾಗಾಗಿ ತಿಳಿದುಕೊಳ್ಳಲು ತಪ್ಪದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನಿಮಗೆ ಗೊತ್ತಾಗ್ತದೆ ಎಷ್ಟು ರುಚಿಕರವಾದ ಆರೋಗ್ಯಕರವಾದ ಜ್ಯೂಸ್ ಅನ್ನೋದು ಗೊತ್ತಾಗ್ತದೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಬಹುದು. ಮನೆಯ ಮುಂದೆ ಕೈ ತೋಟದಲ್ಲಿ ಸಿಗುವಂತ ಎಲೆಗಳ ಜ್ಯೂಸ್ ಅನ್ನು, ಹೆಲ್ತಿ ಜ್ಯೂಸ್ ರೆಡಿ ಆಯ್ತು. ಹಾಗಾದ್ರೆ ಏನೇನ್ ಬೇಕು? ಇಲ್ಲಿ ಕಾಣ್ತಾ ಇರೋದೇನ್ ನೋಡಿ, ಎಲೆಗಳು ಯಾವುದು ಅಂತ ತೋರಿಸ್ತೀನಿ. ಬನ್ನಿ ಆರೋಗ್ಯ ಅರಮನೆಗೆ ಹೋಗೋಣ. ನಮ್ಮ ಕೈ ತೋಟದಲ್ಲೇ ಸಿಗುವಂತ, ಸುಲಭವಾಗಿ ನಿಸರ್ಗದತ್ತವಾಗಿ ಸಿಗುವಂತ ಎಲೆಗಳು ಯಾವುವು ಅಂದ್ರೆ, ಪಿ ಅಂದ್ರೆ ಪುದೀನ ಬರ್ತದೆ, ಬಿ ಅಂದ್ರೆ ಬ್ರಾಹ್ಮಿ ಬರ್ತದೆ, ಟಿ ಅಂದ್ರೆ ತುಳಸಿ ಬರ್ತದೆ. PBT. ಬನ್ನಿ ಇದಕ್ಕೆ ರುಚಿಗೆ ಹೆಚ್ಚಿಸಲು ಜೇನುತುಪ್ಪವನ್ನು ಸೇರಿಸಿಕೊಳ್ಳಬೇಕು. ಎಲ್ಲ ಎಲೆಗಳನ್ನು ಶುದ್ಧವಾಗಿ ತೊಳೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ತೊಳ್ಕೋಬೇಕು. ಎಷ್ಟು ಆಹಾರ ಸಿಗುತ್ತದೆ ಅಂದ್ರೆ ಶುಚಿತ್ವವಾಗಿ ಮಾಡಿಕೊಳ್ಬೇಕು. ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಸಪೋರ್ಟಿಗೆ ನೀರು ಹಾಕ್ಬೇಕು. ರುಚಿಯನ್ನು ಹೆಚ್ಚಿಸಲಿಕ್ಕೆ ಶುದ್ಧವಾದ ಜೇನುತುಪ್ಪವನ್ನು ಸೇರಿಸಬೇಕು. ಸ್ವಲ್ಪ ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು. ಸಿಹಿ ಬೇಡ ಅಂದ್ರೆ ಖಾರ ಕೂಡ ಹಾಕೋಬಹುದು, ಕಾಳು ಮೆಣಸು ಪುಡಿ, ಪೆಪ್ಪರ್ ಪೌಡರ್ ಹಾಗೂ ಸಾಲ್ಟ್. ತಯಾರಾಯ್ತು ನೋಡಿ, PBT ಲೀವ್ಸ್ ಜ್ಯೂಸ್. ಈಗ ನಮಗೆ ಬೌಲಿಗೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ತಿಳಿವು ಮಾಡ್ಕೋಬೇಕು. ಜ್ಯೂಸ್ ಅಂದ್ರೆ ನೀರ್ ತರನೇ ಇರ್ಬೇಕಲ್ವಾ, ವೇಸ್ಟ್ ಮಾಡಬಾರ್ದು. ಜಾರನ್ನ ಹಾಗೆ ಹಾಕಿ ಇಡಬಾರ್ದು. ಅದಕ್ಕೆ ನೀರ್ ಹಾಕೊಂಡು, ಇದಕ್ಕೆ ಹಾಕೋ ಬದಲು ಜಾರ್ ಒಳಗೆ ನೀರ್ ಹಾಕೊಂಡು ಅದನ್ನು ಕೂಡ ಹಾಕೊಂಡು ನೀಟಾಗಿ ತಗೋಬೇಕು. ಒಂದೊಂದು ಕಣದಲ್ಲೂ ನಮ್ಮ ಆರೋಗ್ಯ ಅಡಗಿರ್ತದೆ ಅದರಲ್ಲಿ. ಹಾಗಾಗಿ ನಮಗೆ ಎಷ್ಟು ತಿಕ್ಕಾಗಿರ್ತದೆ ನೋಡ್ಕೊಂಡು ನೀರನ್ನ ಹಾಕ್ತಾ ಹೋಗ್ಬೇಕು. ತಿಳಿಯಾಗಿರ್ಬೇಕು ಜ್ಯೂಸು. ನೋಡಿ, ಇದು ತಿಕ್ಕಾಗಿದೆ, ಇನ್ನು ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ. ಈಗ ರೆಡಿ ಆಯ್ತು ನೋಡಿ PBT ಜ್ಯೂಸ್. ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದ್ರೆ ನಿಸರ್ಗದತ್ತವಾದ ಈ ರೀತಿಯಾದ ಜ್ಯೂಸ್ಗಳನ್ನು ತಯಾರಿಸಿ ಕುಡಿಬೇಕು. ದಿನಕ್ಕೆ 1 ಗ್ಲಾಸ್ ಆದ್ರೂ ಕುಡಿಲೇಬೇಕು. ಮುಖದಲ್ಲಿ ಪಿಂಪಲ್ಸ್ ಆಗಲ್ಲ, ಕಪ್ಪು ಕಲೆಗಳಿರೋದಿಲ್ಲ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಹಾಗಾಗಿ ಪ್ರತಿನಿತ್ಯ ಒಂದೊಂದು ಜ್ಯೂಸ್ಗಳನ್ನು ಕುಡಿಯಲು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಿಮ್ಮದಾಗಿಸಿಕೊಳ್ಳಿ. ಹಲವಾರು ವಿಧದ ಜ್ಯೂಸ್ಗಳು ಬರ್ತಾ ಇರ್ತದೆ. ರುಚಿ ತುಂಬಾ ಚೆನ್ನಾಗಿದೆ. ಕುಡಿದು ನೋಡಿದ್ರೆ ಮಾತ್ರ ಅನುಭವ ಗೊತ್ತಾಗೋದು. ಹಾಗಾಗಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಯ್ತು ನಿಮ್ಮ ಟೇಸ್ಟ್ ಅಂತ.